ಕಂಟೆಸ್ಟೆಂಟ್ಸ್ ಕರೆದ್ರೆ ಒಂಥರ ಇರುತ್ತೆ, ಆದ್ರೆ ಬಿಗ್ ಬಾಸ್ ನಡೆಸ್ಕೊಡುವಂತಹ ಸುದೀಪ್ ಸರ್ ಚೈತ್ರಕ್ಕ ಅಂತ ಕರೆದಾಗ ಒಂದು ಸಹೋದರನ ಭ್ರಾತೃತ್ವದ ಸಂದೇಶನೇ ಸಾರ್ತಿದ್ದಾರೆ. ಸೊ ಹೆಂಗಿತ್ತು ಆ ಒಂದು ಫೀಲಿಂಗ್ಸ್ ಎಲ್ಲಾನು ತುಂಬಾ ಸುದೀಪ್ ಖುಷಿ ಸರ್ ನಾನು ಕರೆದಾಗ? ನಿರೀಕ್ಷೆನೆ ಮಾಡಿರ್ಲಿಲ್ಲ. ಅಂದ್ರೆ ಸುದೀಪ್ ಸರ್ ಹಾಗೆಲ್ಲ ಕರಿಯಲ್ಲ, ಸಾಮಾನ್ಯವಾಗಿ ಎಲ್ರನ್ನ ಸರ್ ಮೇಡಮ್ ಅಂತಲೇ ಅಥವಾ ಹೆಸರು ಹಿಡಿದು ತ್ರಿವಿಕ್ರಮ್ ಅವರೇ ಆ ತರನೇ ಕರೀತಾರೆ ಎಲ್ರನ್ನು. ಒಂದ್ಸಲ ರಜತ್ ಅವ್ರು ಕೇಳಿದ್ರು, ಸರ್ ಪ್ಲೀಸ್ ಸರ್ ನನ್ನ ಬುಜ್ಜಿ ಅಂತ ಕರೀರಿ ಸರ್ ಪ್ಲೀಸ್ ಅಂತ ಕೇಳಿದ್ರು. ಸುದೀಪ್ ಸರ್ ಇಲ್ಲ, ನಾನು ಅವರಿಗೆ ಸರ್ ಮೇಡಮ್ ಬಿಟ್ಟು ಬೇರೆ ಯಾರಿಗೂ ಕರೆಯೋದಿಲ್ಲ, ಬೇರೆ ಏನೂ ಕರೆಯೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಹಾಗೆ ಹೇಳ್ತಿದ್ ಸುದೀಪ್ ಸರ್ ನನಗ್ ಮಾತ್ರ ಚೈತ್ರಕ್ಕ ಅಂತ ತುಂಬಾ ಅಕ್ಕರೆಯಿಂದ ಕರಿತಾ ಇದ್ರು. ಅದ್ರಲ್ಲೆಲ್ಲೋ ಒಂದ್ ತಮಾಷೆ, ಒಂದ್ ಖುಷಿ ಎಲ್ಲಾನು ಇರ್ತಿತ್ತು. ಎಷ್ಟೇ ಏನೇ ಆದ್ರೂ ಕೂಡ ಅದನ್ನ ಅವ್ರ ಆ ಭಾವದಲ್ಲೇ ಕರಿತಿದ್ರು. ಅದೊಂದ್ ಖುಷಿ ನನಗೆ. ಅವ್ರೊಂಥರ ಆ ಕರಿಯುವಾಗ ಚೈತ್ರಕ್ಕ ಅಂತ ಕರೆದ್ರು ಕೂಡ ಎಲ್ಲೋ ಒಂಥರ ಮಗಳನ್ ಕರೆದ ತರನೇ ಭಾವ ನನಗ್ ಕಾಣಿಸ್ತಿತ್ತು. ಅದು ನನ್ಗೊಂದು ವಿಶೇಷವಾದ ಉಡುಗೊರೆ ಅದು ಬಿಗ್ ಬಾಸ್ ಅಲ್ಲಿ ಸಿಕ್ಕಿದ್ದು. ಆ ಒಂದು ವಿಶೇಷವಾದ ಹುಡುಗರ ಜೊತೆಗೆ ಚೈತ್ರಕ್ಕ ಅಂತ ಕರೆಯೋದ್ರ ಜೊತೆಗೆ ಸುದೀಪ್ ಅವ್ರು ಧರಿಸಿದಂತಹ ಒಂದು ಕಿವಿ ಓಲೆ ಸಿಗುತ್ತೆ ನಿಮ್ಗೆ. ಹೌದು. ಸೊ ಹೇಗ್ ಅನ್ನಿಸ್ತು ಅವ್ರು ಧರಿಸಿದಂತಹ ಒಂದು ಕಿವಿ ಓಲೆ? ಕಿವಿಯೋಲೆ, ಹೌದು. ನಿಮ್ಗೆ ಅವತ್ತು ನಿಮ್ಮ ಮುಖ ನೋಡ್ತಿರ್ಬೇಕಾದ್ರೆ ನಿಜವಾಗ್ಲೂನು ಇಡೀ ಪ್ರಪಂಚದಲ್ಲಿ ಯಾರಿಗೂ ಸಿಗದಿರುವಂತಹ ಒಂದು ಸಂತೋಷ ನಿಮ್ಗೆ ಸಿಕ್ಕಿರುವಂತಹ ಒಂದು ಭಾವನೆ ಮೂಡ್ತು. ನಿಜ. ಸೊ ಆ ಒಂದು ಕಿಚ್ಚನ ಹುಡುಗರ ಬಗ್ಗೆ ಹೇಳೋದಾದ್ರೆ ಬಹಳ ವಿಶೇಷ. ಅಂದ್ರೆ ನಾನ್ ಸಾಮಾನ್ಯವಾಗಿ ಹೊಸ ವರ್ಷ ಡಿಸೆಂಬರ್ 31 ಜನವರಿ 1 ಹೊಸ ವರ್ಷ ಆಚರಣೆ ಮಾಡೋರಲ್ಲ ನಾವು. ಕ್ಯಾಲೆಂಡರ್ ನ ಹೊಸ ವರ್ಷ ಆಗಿದ್ ಕಾರಣಕ್ಕೆ ಮನೆಯಲ್ಲಿ ಒಂದ್ ಸಂಭ್ರಮ ಇತ್ತು. ಯಾಕಂದ್ರೆ ಅವರೆಲ್ಲರೂ ಕೂಡ ಆಚರಣೆ ಮಾಡೋರಾಗಿದ್ರಿಂದ ಅವು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ವೀಕೆಂಡ್ ನಲ್ಲಿ ಬಿಗ್ ಬಾಸ್ ಒಂದು ಹೊಸ ಪರಿಕಲ್ಪನೆ ಕೊಡ್ತಾರೆ, ನೀವು ಉಡುಗೊರೆ ಕೊಡ್ಬೇಕು ಹೊಸ ವರ್ಷಕ್ಕೆ ಅಂತ. ಸೊ ನನಗೂ ಮತ್ತೆ ರಜತ್ಗೆ ಮಾತ್ರ ಮನೆಯಿಂದ ಉಡುಗೊರೆ ಬರೋದಿಲ್ಲ. ಯಾಕಂದ್ರೆ ನಾವಿಬ್ರೆ ಸದ್ಯಕ್ಕೆ ಯಾರ ಜೊತೆಗೂ ತಂಡವಾಗಿ, ಯಾರ ಜೊತೆಗೂ ಅಂಟುಕೊಳ್ಳದೆ, ಯಾರ ಜೊತೆಗೂ ಸಂಬಂಧ ಬೆಳೆಸ್ಕೊಳ್ಳದೆ, ಯಾರ್ದು ನೆರಳನ್ನ ಅವಲಂಬಿಸದೆ ಆಟ ಆಡ್ತಿದ್ದೋ ನಾವಿಬ್ರೆ. ಎಲ್ಲಾರ್ಗು ಅಲ್ಲೊಬ್ಬೊಬ್ರು ಜೋಡಿ ಇದ್ರು, ನಮ್ಗೆ ಯಾರು ಇರ್ಲಿಲ್ಲ. ಸೊ ಆ ಇದ್ರಲ್ಲಿ ಆ ಸಂಗತಿಲಿದ್ದಾಗ ನಮ್ಗೇನು ಗಿಫ್ಟ್ ಬರ್ಲಿಲ್ಲ ಅಂತ ಏನು ಬೇಜಾರ್ ಖಂಡಿತ ಇರ್ಲಿಲ್ಲ. ನಾವೇನ್ ನಿರೀಕ್ಷಿತ ಅದು ನಾವೇನ್ ಅವ್ರ ಜೊತೆಗೆ ಯಾವ್ದಕ್ಕೂ ಕ್ಲೋಸ್ ಇಲ್ಲ, ನಾವ್ ಯಾರು ಕೊಡ್ಬೇಕು ಅಂತ ಅನ್ಕೊಳ್ತೀವಿ, ಕೊಡೋಣ ಅನ್ನೋ ತರ ಇದ್ವಿ. ಆದ್ರೆ ಸುದೀಪ್ ಸರ್ ಅದು ಆ ಕ್ಷಣಕ್ಕೆ ಅದನ್ನ ನಿಮ್ಗೆ ಯಾರ್ದು ಬಂದಿಲ್ಲ, ಆದ್ರೆ ನಾನ್ ಕೊಡ್ತೀನಿ ಅಂತ ನಮ್ಮ ಎದುರುಗಡೆನೆ ಕಿವಿಯಿಂದ ಬಿಚ್ಚಿ ಕಳ್ಸಿದಿತ್ತಲ್ಲ, ಅದ್ ಮತ್ ಬಹಳ ವಿಶೇಷ, ತುಂಬಾ ಟ್ರೆಂಡ್ ಆಗಿರೋದು ಅನ್ನೋದೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು. ತುಂಬಾ ಜೋಪಾನವಾಗಿ ಅದನ್ನ ಎತ್ತಿಟ್ಕೊಂಡಿದ್ದೇನೆ. ಆದ್ರೆ ಸುದೀಪ್ ಸರ್ ಕಡೆಯಿಂದ ಏನ್ ಬಂದ್ರು ಬಹಳ ವಿಶೇಷ ನಂಗೆ. ನಾನು ಅವರು ಕಳಿಸಿರೋ ಊಟದ ಡಬ್ಬಿನ ಕೂಡ ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಅದೊಂದು ಇಕೋ ಫ್ರೆಂಡ್ಲಿ ರಟ್ಟಿನ ಡಬ್ಬಿಗಳು. ಆ ಡಬ್ಬಿಗಳನ್ನು ಮತ್ತು ಊಟ ಕಳಿಸಿರೋ ಕವರ್ನು ಹಾಗೆ ಎತ್ತಿಟ್ಕೊಂಡಿದ್ದೀನಿ ನಾನು. ಪ್ರತಿಯೊಂದು ನನಗ್ ಬಹಳ ವಿಶೇಷ. ಅದ್ರಲ್ಲೂ ಇದು ಲೈಫ್ ಟೈಮ್ ನೆನಪಲ್ಲಿ ಇಟ್ಕೊಳ್ಳುವಂತದ್ದು. ಒಂಥರ ಕೋಇನ್ಸಿಡೆನ್ಸ್ ಅನ್ಬೋದು, ಗುರು ಶಿಷ್ಯರಿಗೆ ಮಾತ್ರ ಸುದೀಪ್ ಸರ್ ಕಡೆಯಿಂದ ಸಿಕ್ಕಿರುವಂತದ್ದು. ಅದೇ ನಾನು ಹೇಳ್ತಾ ಇದ್ದೆ, ಎಲ್ಲಾದ್ರೂ ಬೆನ್ಬಿಡುದು ಬೇತಾಡತ್ತಾರ ನನಗ್ ನೀವು ಅಂತ ಯಾವಾಗ್ಲೂ ಹೇಳ್ತಿದ್ದೆ. ಸುದೀಪ್ ಸರ್ ಅಂದ್ರು, ಅಲ್ಲೂ ಕಿತ್ತಾಡ್ತಾರಪ್ಪ, ಸಪ್ರೇಟ್ ಆಗಿ ಕೊಟ್ ಕಳಿಸ್ರಿ ನೀವು, ಅಲ್ಲೂ ಬಾಸ ಶಿಷ್ಯಂಗೆ ಸಿಕ್ತು ನೋಡಿ, ಅದಕ್ಕೂ ಕಿತ್ತಾಡ್ಬೇಡಿ ಅಂತ ಅಂದ್ರು. ಅದೆಲ್ಲ ಅದೇ ಅಂದ್ರೆ ಯಾರ ಜೊತೆಗೂ ಹೊಂದ್ಕೊಳ್ಳೋದು ಬೇರೆ, ಮತ್ತ ಅವ್ರ ಜೊತೆಗೆ ಒಂದು ಬಾಂಧವ್ಯ ಬೆಳೆಸ್ಕೊಳ್ಳೋದು ಬೇರೆ. ಅದರಿಂದ ಆಚೆಗೆ ಆಟಕ್ಕೆ ಧಕ್ಕೆ ಆಗದಾಗ ವೈಯಕ್ತಿಕವಾಗಿ ಆಡೋದು ಬೇರೆ. ಸೊ ಆ ವಿಚಾರದಲ್ಲಿ ನಾನು ರಜತ್ ಇಬ್ರು ವೈಯಕ್ತಿಕವಾಗಿ ಆಡ್ತಿದ್ವಿ. ಎಲ್ರು ಹೇಳ್ತಿದ್ರು, ಜನ ಎಲ್ಲ ಹೇಳ್ತಿದ್ರು ನಿಮ್ಮಿಬ್ರ ಟಾಮ್ ಅಂಡ್ ಜೆರಿ ಕಾಂಬಿನೇಷನ್ ತುಂಬಾ ಇಷ್ಟ ಆಗುತ್ತೆ ಅಂತೆಲ್ಲ ಜನ ಈಗ ಹೊರಗಡೆ ಹೇಳಿದ್ಮೇಲೆ ನನ್ಗೆ ಗೊತ್ತಾಗ್ತಿರೋದು. ಹಾಗಂತ ನಾವಿಬ್ರು ಏನು ತುಂಬಾ ವೈಯಕ್ತಿಕವಾಗಿ ಅಟ್ಯಾಚ್ ಆಗಿರೋರಲ್ಲ, ಕಿತ್ತಾಡ್ತಿರೋ ನಿಜವಾಗ್ಲೂ ಕಿತ್ತಾಡ್ತಾನೆ ಇರೋರು. ನಾನು ಈಗ್ಲೂ ಹೇಳ್ತೀನಿ, ರಜತ್ ಬಂದ್ರೆ ಕಿರಿಕಿರಿನೇ ನನಗೆ, ಅವ್ರಿಗೂ ನಾನು ಕಿರಿಕಿರಿನೇ. ಸೊ ಅದ ಯಾವ್ದೋ ಒಂದು ಕಾಂಬಿನೇಷನ್ ವರ್ಕ್ ಆಗೋದಕ್ಕೆ ನಿಮಗೆ ಕನೆಕ್ಷನ್ಸೇ ಬೇಕು ಅಂತಿಲ್ಲ, ಯಾವ್ದೋ ಬಾಂಧವ್ಯ ಬೇಕು ಅಂತಿಲ್ಲ, ಆ ಸಂಬಂಧಕ್ಕೊಂದು ಹೆಸರಿನ ಅವಶ್ಯಕತೆ ಇಲ್ಲ. ಹೀಗಿದ್ದು ಜನಕ್ಕೆ ಇಷ್ಟ ಆಗ್ಬೋದು ಅನ್ನೋದಿದೆ ಅಲ್ಲ, ಅದಕ್ಕೆ ಸಿಕ್ಕ ಒಂದ್ ದೊಡ್ಡ ಒಂದ್ ಬಹುಮಾನ ಅಂತಂದ್ರೆ ಸುದೀಪ್ ಸರ್ ಕಿವಿಯಲ್ಲ ನಮ್ಮಿಬ್ರಿಗೆ ಸಿಕ್ಕಿರೋದು ತುಂಬಾ ಮೆಮೊರೇಬಲ್. ರಜತ್ ಅವರು ಅದನ್ನ ಹಾಕೊಂಡಿದ್ದಾರೆ. ಸೊ ನಾನು ಅದನ್ನ ತುಂಬಾ ಜೋಪಾನವಾಗಿ ಎತ್ತಿಟ್ಕೊಂಡಿದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.